ಎಲ್ರಿಗೂ ನಮಸ್ಕಾರ. ಪುಣ್ಯಕೋಟಿ ಕುಟೀರಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಆನಂದರಾಮ್. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ತಾರ್ಗಲ್ ಹೋಬಳಿಯ ಶರಾವತಿ ಜೀವ ನದಿಗೆ ಅಡ್ಡಲಾಗಿ ಕಟ್ಟಿರುವ ಕರ್ನಾಟಕದ ಹೆಮ್ಮೆಯ ಅತಿ ದೊಡ್ಡ ನೀರು ಸಂಗ್ರಹ ಕೇಂದ್ರವಾದ ಲಿಂಗನಮಕ್ಕಿ ಅಣೆಕಟ್ಟೆಗೆ ಒಂದು ಭೇಟಿ ನೀಡೋಣ. ಭೇಟಿ ನೀಡುವಂಥ ಪ್ರವಾಸಿಗರು ಜೋಗದ ಕೆಪಿಸಿ ಕಚೇರಿಯಲ್ಲಿ ಪರ್ಮಿಷನ್ ಲೆಟರ್ ತೆಗೆದುಕೊಂಡು ನಂತರ ಭೇಟಿ ನೀಡಬೇಕಾಗಿ ವಿನಂತಿ. ಲಿಂಗನಮಕ್ಕಿ ಅಣೆಕಟ್ಟು ಸುಮಾರು 193 ಅಡಿ ಎತ್ತರವಿದ್ದು 2.4 ಕಿಲೋಮೀಟರ್ ಉದ್ದವಿರುತ್ತದೆ. 151.75 TMC ನೀರು ಸಂಗ್ರಹದ ಈ ಮಾನವ ಅದ್ಭುತವು 1964ರಲ್ಲಿ ಲೋಕಾರ್ಪಣೆಗೊಂಡಿರುತ್ತದೆ. ಈಗ ಈ ಡ್ಯಾಮ್ಗೆ 60ರ ಹರೆಯ. 2019 ಅಂದರೆ 5 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಲಿಂಗನಮಕ್ಕಿ ಅಣೆಕಟ್ಟು ತುಂಬಿದ್ದು, ಈ ದಿವಸ ಅಣೆಕಟ್ಟಿನ ಎಲ್ಲ 11 ಗೇಟ್ಗಳನ್ನು ತೆರೆಯಲಾಗಿದ್ದು ಸುಮಾರು 50,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗುತ್ತದೆ. ಪ್ರವಾಸಿಗರು ತಂಡೋಪತಂಡವಾಗಿ ಭೇಟಿ ನೀಡುತ್ತಿದ್ದಾರೆ. ಲಿಂಗನಮಕ್ಕಿ ಜಲಾನಯ ಪ್ರದೇಶಗಳಲ್ಲಿ ಮಳೆಯು ಹೀಗೆ ಮುಂದುವರೆದರೆ ಡ್ಯಾಮ್ನ ಗೇಟ್ಗಳನ್ನು ಇನ್ನೂ ಕೆಲವು ದಿನಗಳ ಕಾಲ ತೆರೆದಿಡಲಾಗುತ್ತದೆ. ಆದರೆ ಈ ವಿಡಿಯೋ ಅಪ್ಲೋಡ್ ಮಾಡುವ ಸಮಯದಲ್ಲಿ ಬಂದಂಥ ಮಾಹಿತಿ ಪ್ರಕಾರ ಇನ್ನು 1 ವಾರಗಳ ಕಾಲ ಮಾತ್ರವೇ ಗೇಟ್ಗಳನ್ನು ತೆರೆದಿಡಲಾಗುತ್ತದೆ. ಆದಷ್ಟು ಬೇಗ ಪ್ರವಾಸಿಗರು ಭೇಟಿ ನೀಡಬೇಕಾಗಿ ವಿನಂತಿ. ಹೀಗೆ ಇನ್ನೂ ಹೆಚ್ಚಿನ ತಕ್ಷಣದ ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳಲು ಹಿಂದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.